ಇರ್ತಾರೆ, ಇನ್ಯಾವ ಫ್ಯಾಮಿಲಿಯಲ್ಲೂ ಮಕ್ಕಳು ಇರೋದಿಲ್ಲ. ಈ ತರ ಉತ್ತರ ನಿಮ್ಗೆ ಸರ್ಕಾರ ಸೇವೆ ಏನು ಅಂತ ಯಾರು ಹೇಳ್ಕೊಟ್ಟಿಲ್ಲ, ಹಾಗಾಗಿ ಈ ರೀತಿ ಮಾತಾಡ್ತೀರ. ಕೂತ್ಕೊಳ್ಳಿ, ನಿಮ್ಮ ಹತ್ರ ನಾನು ಪಾಠ ಮಾಡ್ಲಿಕ್ಕೆ ಹೋಗೋಣ. ತಹಶೀಲ್ದಾರ್ ಲೆವೆಲ್ ಅಲ್ಲಿ ಪೆಂಡಿಂಗ್ ಇರೋದು ಸ್ವಲ್ಪ ನೋಡಿ. ತುರುವೇಕೆರೆಗೆ ಹೈಯೆಸ್ಟ್ ಅಲ್ಲದೆ ನೀವು ಅಪ್ರೂವ್ ಮಾಡಿರೋದೇ 132, ಅದಕ್ಕೆ 50% ಪೆಂಡಿಂಗ್ ಇಟ್ಕೊಂಡಿದೆ. ಅದರಲ್ಲಿ 12 ಕ್ಲಿಯರ್ ಮಾಡಿದೆ ಸರ್, 96 ಸರ್. ಇನ್ನು 3 ಡೇಸ್ ಇಲ್ಲ, ಅದು ಕ್ಲಿಯರ್. 3 ಡೇಸ್ ಅಲ್ಲಿ ಆಗೋದನ್ನ ಯಾಕೆ ಇಟ್ಕೊಂಡಿದ್ದೀರಿ ಹಾಗಾದ್ರೆ? ನಾನು ಮತ್ತೆ 3 ಡೇಸ್ ಬಿಟ್ಟು ಬರ್ಬೇಕಾ ಈಗ? ಅಲ್ಲ, ಅಷ್ಟೇ ತಾನೇ ನಿಮ್ದು. ಬೆಂಗಳೂರು ರೋಡ್ ಆಗ್ತಿದ್ರೆ ಸಾಕು, ನಾನು ಅಷ್ಟೇ ನಿಮ್ದು ಸ್ಟ್ರಾಟಜಿ, ಅಷ್ಟೇ ತಾನೇ? ಹೇಳಿ ಅದನ್ನ ಬಾಯಿ ಬಿಟ್ಟು, ಮನಸ್ಸಲ್ಲಿ ಇರೋದನ್ನ ಬಾಯಿ ಬಿಟ್ಟು ಹೇಳಿ ಸರ್. ಈಗ 3 ದಿನದಲ್ಲಿ ಆಗೋದೇನು, ನೀವು ಇಟ್ಕೊಂಡಿರೋದು ಏನು ಅಷ್ಟೇ ಕೇಳ್ತಾ ಇದ್ದೀನಿ ನಾನು, ಬೇರೆ ಏನು ಕೇಳಲಿಲ್ಲ. 3 ದಿನದಲ್ಲಿ ಆಗೋ ಕೆಲಸ ಯಾಕೆ ಇಟ್ಕೊಂಡಿದ್ದೀರಿ? ಈಗ ನನ್ಗೆ ಅಲ್ಲಿ ಬೆಂಗಳೂರು ರೋಡ್ ಹಚ್ಚೋದಕ್ಕೆ ಎಷ್ಟು ಬೇಕೋ ಅಷ್ಟು ಉತ್ತರ ಹೇಳ್ತೀರಿ. ಜವಾಬ್ದಾರಿ ಇರಬೇಕು ನಿಮ್ಗೆ. ಜವಾಬ್ದಾರಿ ಇಲ್ಲ ಅಂದ್ರೆ ನಾನು ಏನ್ ಹೇಳ. ಗುಬ್ಬಿ ನೀವ್ ಯಾಕೆ ಮಾಡ್ಕೊಂಡಿದ್ದೀರಿ ಸರ್? ನಾನು ಲಾಸ್ಟ್ 2 ವೀಕ್ಸ್ ಅಲ್ಲಿ ಒಂದು 60 ನಂಬರ್ಸ್ ಮಾಡಿದ್ದೀನಿ ಸರ್. ಬಟ್ ನಾನು ಮಾಡ್ತಾ ಇದ್ದಂಗೆ ಶಿರಸ್ತೇದಾರಿಂದಾನು ನಾವು ಇಬ್ರು ಒಟ್ಟಿಗೆ. ಹೌದಮ್ಮ, ಉದ್ದೇಶನೇ ಅದು ತಾನೇ. ಬರ್ತಾ ಇರಬೇಕು ಪೈಪ್ಲೈನ್ ಅಲ್ಲಿ. ಐಡಿಯಾ ನಾನ್ ಸ್ಟಾಪ್ ಆಗ್ಬೇಕು. ಅವ್ರು ಕಳಿಸ್ತಾರೆ ಅಂದ್ರೆ ಸಂತೋಷ ಪಡಿ, ಅವ್ರು ಕಳಿಸ್ತಾ ಇದ್ದಾರೆ. ಅವ್ರಿಗೆ ನೀವು ಕಂಪ್ಲೇಂಟ್ ಅವ್ರು ಕಳಿಸ್ತಾ ಇದ್ದಾರೆ ಅಂತ, ಯು ಶುಡ್ ವೆಲ್ಕಮ್ ಇಟ್. ಕ್ಲಿಯರ್ ಮಾಡ್ತೀನಿ ಸರ್. 6 to 10 ಯಾಕೆ ಮಾಡಿಲ್ಲ ಇಷ್ಟು ದಿನ? 63 ಮಾಡಿದ್ದೀವಿ ಸರ್. ಅದ್ರ ಜೊತೆ ಅವರು 464 ಮಾಡಿದ್ದಾರೆ, ನಿಮ್ಗೆ ಡಬಲ್ ಮಾಡಿದ್ದಾರೆ. ಅವ್ರು ಯಾಕೆ ಡಬಲ್ ಮಾಡ್ಲಿಕ್ಕಾಯ್ತು? ಯಾಕ್ರಿ? ಅವ್ರದ್ದು ಹೆಂಗೆ 460 ಆಯ್ತು? ಏನು ಇವ್ರದ್ದು ಪ್ರಾಬ್ಲಮ್? ಯಾಕೆ ಮಾಡ್ತಾ ಇಲ್ಲ? ಸರ್ ಈಗ ಅವರು ಮಿಷನ್ ಮೋಡ್ ಮಾಡಬೇಕು ಸರ್, ಅವ್ರು ಮಾಡ್ತಾ ಇದ್ದಾರೆ. ಡಾಟಾ ಎಂಟ್ರಿ ಕಡಿಮೆ ಆಗಿದೆ, ಕಡಿಮೆ ಇದೆ. ಬರೀ 263. ನಿಮ್ಗೆ ಎಷ್ಟಿದ್ದಾರೆ ವಿ.ಎ.ಗಳು?